ಇಲ್ಲೊಂದು ಈಗ ಸೀನ್ ಆಗೈತ್ರಿ. ನಾವು ರೆಡಿ ಇದೀವಿ. ನಮ್ದು ಗಾಡಿನೂ ಬತ್ತ, ನಾವು ರೆಡಿ ಆಗಿವಿ. ಆಯ್ತು, ಇನ್ನೇನೈತಿ ಈಗ ತುಳಜಾಪುರಕ್ಕೆ ಹೊಂಟೇವ್ರಿ. ಸೊ ಹೋಗೋಣ ಅಂತ. ನನ್ನ ಹತ್ರ ಫುಲ್ ಶರ್ಟ್ ಮುದ್ದೆ ಆಗಿಬಿಟ್ಟೈತಿ. ಯಾವ್ದು ಶರ್ಟ್ ಇರಲಿಲ್ಲ, ಕರೆಂಟ್ ತೆಗೆದು ಬಿಟ್ಟರೆ ಮೊಬೈಲ್ ಒಳಗೆ ಚಾರ್ಜ್ ಇಲ್ಲ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ಯಾರ. ಇನ್ನೇನೈತಿ ತುಳಜಾಪುರಕ್ಕೆ ಹೋಗೋಣ. ತುಳಜಾಪುರ ಮತ್ತೆ ಅಕ್ಕಲ್ ಕೊಟ್ಟು ಹೋಗ್ಬೇಕಂತೈತಿ. ಅದನ್ನ ಬೇಡ, ಈಗಿನ ರೆಡಿ ಆಗ್ಯಾಳ. ಸೊ ನೋಡ್ರಿ, ಬೇಡ ಅದು ಬೇಡ. ಅದೇನು ಮಾಡ್ತಿ ತೊಗೊಂಡು ಬಂತ ಗಾಡಿ ಬಂತ ಮಮ್ಮಿ. ಟೈಮ್ ಮಾತ್ರ ಟೈಮ್ ಅಂದ್ರೆ 11 ಟೈಮ್ ಆಯ್ತು ನೋಡ್ರಿ. ಆ್ಯಕ್ಚುಲಿ 10 ಹೋಗ್ಬೇಕು ಅನ್ಕೊಂಡಿದ್ದೀವಿ. ಇನ್ನು ಅರ್ಧ ತಾಸು ಇನ್ನು ಮನೆಗೆ ರೆಡಿ ಆಗ್ಬೇಕು. ರೆಡಿ ಆಗಿ ಟೈಮ್ ತೊಗೊಂಡ್ರೆ ಇಲ್ಲೊಂದು ಈಗ ಸೀನ್ ಆಗೈತ್ರಿ. ಫಸ್ಟ್ ಈಗಿನ ಕಾಲೇಜ್ಗೆ ಹೋಗ್ಬೇಕು, ಇಂಟ್ರೆಸ್ಟ್ ಬಂದಂತ ತೊಗೋಬೇಕು. ಸೊ ಅದಕ್ಕೂ ಇವತ್ತು ಮಿಸ್ ಆತಪ್ಪ ಅಂದ್ರೆ ಮತ್ತೆ ನಾಳೆ ಕೊಡಲ್ಲ ಫೋನ್ ಮಾಡಿದ್ರೆ. ನಾ ಅಂದೆ ಊರಿಗೆ ಹೊಂಟೇವ್ರಿ ಅಂದೆ ನಾನು. ಇಲ್ರಿ ಯಾರ್ಯಾರು ಕಳಿಸ್ರಿ ಮತ್ತೆ ನಾಳೆ ಸಿಗೋದು ನೋಡ್ರಿ. ಮತ್ತೆ ಇನ್ನೇನು ಮಾಡಿದ್ರಿ, ಹೋಗೋ ಹೆಂಗೆ ಗಾಡಿ ತೊಗೊಂಡು ಅಲ್ಲಿ ಹೋಗೋಣ. ಕಾಲೇಜ್ ಹೋಗಿ ನೀವು ತೊಗೊಂಡು ಬಾ. ಸೊ ಇಲ್ಲಿಂದ ತುಳಜಾಪುರ 150 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಮತ್ತೆ ಅಕ್ಕಲ್ಕೋಟ್ ಹೋಗ್ಬೇಕಂತ ಅನ್ಕೊಂಡಿವಿ. ಅಲ್ಲಿ ಒಂದು 80 ಕಿಲೋಮೀಟರ್ ಆಗುತ್ತೆ. ಸೊ ಟೋಟಲ್ ನೀವು ನೋಡೋದ್ರೆ ಹೋಗೋದು ಬರೋದು ನೋಡಿ ಒಂದು 400 ಕಿಲೋಮೀಟರ್ ಆಗತ್ತೆ. ನೀವು ಆಗುತ್ತೀನಪ್ಪ, ಕಂಫರ್ಟ್ ಇರ್ತಾವೆ. ನೀವು ಫುಡ್ ಬಸ್ ನಿಂತಾರ. ಹೈ ರಾಧೆ ಉದಯ ಉದಯ ಸದಾನಂದಿ ಜಯ ಉದಯ 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 ಹೈ ರಾಧೆ ಉದಯ ಉದಯ ಸದಾನಂದಿ ಜಯ ಉದಯ ಉದಯ. A few minutes later. ಬಂದು ನೋಡ್ರಪ್ಪ, ಇದು ಕೊಟ್ರು ನೋಡ್ರಪ್ಪ. ಇದೊಂದು ಚಲೋ ಐತ್ರಿ. ಇನ್ನೊಂದೇನು ಗೊತ್ತೇನ್ರಿ, ಗೌರ್ಮೆಂಟ್ ಹೊಲದ ಚಲೋ ಐತೆ. ಅವರೇ ಹೊಲದ್ ಕೊಡ್ತಾರೆ ಡ್ರೆಸ್. ಸೊ ಈಗ ಜಸ್ಟ್ ರೀಚ್ ಆದ್ರಿ ಸೋಲಾಪುರ. ಇಲ್ಲಿಂದ ಮತ್ತೊಂದು 1 ತಾಸು 1 ತಾಸು ಆಗತ್ತೆ ಅನ್ಸುತ್ತೆ. ಸೋಲಾಪುರ ಬಂತ್ರಿಪ್ಪ ಅಂತ ಎಷ್ಟು ಬರೋಬ್ಬರ 1 ತಾಸು ಒಳಗೆ ಬಂದ್ರೆ 12 ಇದು 11 ಬಿಟ್ಟಿದ್ದೇನೆ. 11 ಬಿಟ್ಟಿದ್ದೆ, 12 ಆಯ್ತು. ಅದೇ ತಾಯಿ ಮನೆ ಫಸ್ಟ್ ದೇವಿ ಅಲ್ಲೇ ನಿಂತಾಳಂತ್ರಿ. ಇಲ್ಲಿಂದ ಹತ್ಬೇಕು. ಇಲ್ಲ ಈ ಸ್ಟೆಪ್ ಇಲ್ಲ, ಈ ಸ್ಟೆಪ್ ಇಂದ ಒಳಗೆ ಹತ್ಕೊಂಡು ಹೋಗ್ಬೇಕು. ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು. ಅಲ್ಲಿದಾವಲ್ಲ ಸ್ಟೆಪ್ಸ್, ಅಲ್ಲಿ ಹೋಗ್ಬೇಕು. ಸೀದಾ ಗುಡಿ ಗಿಂಬಲ್ ರೆಡಿ ಮಾಡ್ಲಿಕ್ಕತ್ತ ನೋಡ್ರಿ. ಬಂದ್ರಪ್ಪ, ಈಗ ಬಂದ್ವಿ. ಇಲ್ಲೇ ಮುಂದೆ ಗುಡಿ ಐತಿ, ಹೋದ್ರ ಗುಡಿ ಐತಿ. ಸೊ ಮೊದಲ ಸ್ವಲ್ಪ ಕಬ್ನಾಲ್ ಕುಡಿದು ಹೋಗೋಣ ಅಂತ ಹೇಳಿ ಕಬ್ನಾಲ್ ಕುಡಿ ಆಗತ್ತೆ. ಈಗ ಮಸ್ತ್ ಫುಲ್ ಫ್ರೆಶ್ ಕಬ್ನಾಲ್ ಕುಡಿದು ಹೋಗೋಣ. ಮಸ್ತ್ ಕಬ್ನಾಲ್ ಆನ್ ಮಾಡ್ಕೊಂಡೆ. ಮಸ್ತ್ ಅದ. ಚಲೋ ಐತ್ರಿ. ಕುಡ್ದ ಹೊಟ್ಟೆ ತುಂಬಿಸ್ಕೊಂಡು ಹೋಗೋಣ. ಆಯ್ತು, ಈಗ ಬಂದಿರ. ಇಲ್ಲಿ ಮುಂದೆ ಗುಡಿ ಇದ್ದಂಗೆ ಇದೆಲ್ಲ ಗುಡಿ. ಗುಡಿ ಇದೆ, ಇನ್ನು ಮುಂದೆ ಐತಿ. ಯಾವ್ದು ಆ ಕಡೆ ಒಳಗೆ? ಅದು ಒಳಗೆ ಪೂರ್ತಿ ಹಿಂಗೆ ಒಳಗೆ. ಈಗ ಗೇಟ್ ಮಾಡ್ಯಾರ. ಮೊದಲು ಗೇಟ್ ಇದ್ದಿದ್ದಿಲ್ಲ. ಇವಾಗೆಲ್ಲ ಸಿಸ್ಟಮೆಟಿಕ್ ಆಗಿ ಎಲ್ಲ ಮಾಡ್ಯಾರ. ಇವಾಗ ಹಿಂಗೈತಿ ನೋಡ್ರಿಪ್ಪ. ಸೊ ನಾನು ಎಷ್ಟ್ರಿ ಏನಿಲ್ಲ ತಂದ್ರು ಆಲ್ಮೋಸ್ಟ್ ನಮ್ಮ ಸಚಿನ್ ಅಣ್ಣ ಮದುವೆ ಬಂದಿದೆ. ಸಚಿನ್ ಅಣ್ಣ ಯಾವಾಗ ಗೊತ್ತೇನೆ ಎಷ್ಟ ಒಂದ್ ಏನಿಲ್ಲಪ್ಪ ಅಂತಂದ್ರು ಒಂದ್ ಈ ಕಡೆ 15 ವರ್ಷ ಆಗತ್ರಿ. 15 ವರ್ಷ ಆತ್ ನಾನು ಬಿಟ್ಟು ಬಂದ್. ಇದು ನಾನು ಸೆಕೆಂಡ್ ಟೈಮ್ ಅನ್ಸತ್ತಿದೆ. ಸೆಕೆಂಡ್ ಟೈಮ್ ಬಂದಿನಿ ನಾನು. ಇಲ್ಲೈತಿ ನೋಡ್ರಿ, ಹಿಂಗೈತಿ. ಸೊ ಅಲ್ಲಿ ಕಾಣಿಸ್ಕತ್ತಲ್ಲ, ಅಲ್ಲಿ ನೋಡ್ರಪ್ಪ ಹೆಂಗೈತಿ. ಸೊ ಅಲ್ಲಿ ಕಾಣತೈತಿ ನೋಡ್ರಿ ಗುಡಿ ನಮ್ದು. ಅಲ್ಲಿ ಗುಡಿ ಐತಿ, ಅಲ್ಲಿ ಹೋಗ್ಬೇಕು. ಹಿಂಗೆ ಸದ್ಯಕ್ಕೆ ನೋಡ್ರಿ ಹಿಂಗೆಲ್ಲ ಅದಾವ. ಇಲ್ಲೆಲ್ಲ ಮಸ್ತ್ ನೋಡಕ್ ಸಿಗುತ್ತೆ. ಇದೇನೋ ಗೊತ್ತಿಲ್ರಪ್ಪ. ಇದೇನು ನೀವು ನೋಡ್ತಿರಲ್ಲ, ಇದೆಲ್ಲ ನಮ್ಮ ಜೆಂಡಾ ನೋಡೋಣ, ನಮ್ಮ ಭಗವ ಕಲರ್ ನೋಡೋಣ ಒಂಥರ ಮಸ್ತ್ ಅನ್ಸ್ಬಿಡ್ತೈತಿ. ಮನಸ್ಸಿಗೆ ಫುಲ್ ಶಾಂತ ಅನಿಸ್ಬಿಡ್ತೈತಿ. ಅದೇನೋ ಒಂಥರ ಒಂದು ವೈಬ್ ಐತಿ ಅದ್ರೊಳಗೆ, ಆ ಭಗವ ಕಲರ್ ಒಳಗೆ ಅಲ್ಲ. ಆ ಭಗವ ಕಲರ್ ನೋಡೋಣ ಮಸ್ತ್ ಅನಿಸ್ಬಿಡ್ತೈತಿ. ಯಾವ ಗದ್ಲೈತಿ ನೋಡ್ರಪ್ಪ. ಇವತ್ತು ಫುಲ್ ರಶ್ ಐತಿ. ನೋಡ್ರಿ ಹೆಂಗೈತದ ಗುಡಿ. ಅಲ್ಲಿ ಹೊಂಡ ಅದ ನೋಡ, ಅಲ್ಲಿ ತೋರಿಸ್. ಫುಲ್ ಅಲ್ಲಿ ಹೊಂಡ ಅದ. ಅಲ್ಲಿ ಜಳಕ ಮಾಡ್ಲಿಕ್ಕೆ. ಎಲ್ಲಿ ಹೊಂಡ ಐತಿ? ಅಲ್ಲಿ ಕೆಳಗ ನೀರಿಂದ ಹೊಂಡ ಐತಿ. ಆ ಕಡೆ ಆಕಳದ ಬಾಯಿ ನೀರ್ ಅಂತಾರ. ಸೊ ಅದು ಅಂತಾರ. ಇಲ್ಲಿಂದ ಈಗ ದರ್ಶನ ತಗೊಳಕ ಪಳೆ ಐತಿತ್ರಿ. ಫುಲ್ ದರ್ಶನ ಹಚ್ಚಕಲ್ಲ ಚಿನಿ. ಆಕಳ ಬಾವಿ ನೀರು ಹಿಂಗ ಮಾಡಿಸ್ಕೊಂಡ್ ಹೋಗ್ಲಿಕ್ಕೆ ಒಳಗ. ಅದು ಕೇಳಿದ್ರಿಪ್ಪ. ನಾನು ಫಸ್ಟ್ ಟೈಮ್ ಬಂದಿಲ್ಲ, ನನಗೂ ಗೊತ್ತಿಲ್ಲ. ನಾ ಭಾಳ ಸಣ್ಣದಾಗ ಬಂದಿದ್ರಿ.
ಅವೇನೋ ಆಕಳದ ನೀರ್ ಇರ್ತದ ಆಕಳ ಬಾಯಿ ಅಂದ್ರೆ ಆಕಳ ಗಾಯಮುಖ ಅಂತಾರೆ ಅಂದ್ರೆ ಆಕಳ ಬಾವಿ ಆಕಳ ನೀರು ಬಾಯಿ ಇರ್ತಿತ್ತಲ್ಲ ಅದ್ರಲ್ಲಿ ನೀರ್ ಬರ್ತೈತೆ ಅದು ತಲೆ ಎಸ್ಕೊಂಡು ಹೋಗೋದು ಒಂಥರ ತೀರ್ತಿದ್ದಂಗ ನೋಡ್ರಿ ಹಂಗೈತಿ ಹಿಂದಿನ ಗದ್ಲ Slow ಇರಿ, slow ಇರಿ, step ಐತಿ. ಮುಂದೆ ಹಂಗ ಐತಿ ಲೇಟ್ ಮಾಡ್ರಲ್ಲ ಇದು ಮೊದಲ ಭಾಳ ಸಣ್ಣ ಇಷ್ಟಿತ್ತು ಮಾಡ್ಯಾರ ಮೊದಲ್ ಇಷ್ಟಿತ್ತು ಇವಾಗ ಇಷ್ಟ ಮಾಡ್ಯಾರ ಇದು ನೋಡ್ರಿ ಇದು ಇಟ್ಟು ಇದು ಒಬ್ಬರು ಮನುಷ್ಯ ನಿತ್ರ ಮುಗೀತೆ ಎರಡು ಸಣ್ಣ ಯಾಕಂದ್ರ ಮೊದಲ್ ಹೆಂಗ್ ಮಾಡ್ತಿದ್ರು ಗೊತ್ತ ಜನ ಇಲ್ಲಿ ಮಠ ಇತ್ತು ಹೋಗಕ ಬರಾಕ ಇಲ್ಲೇ ಹೋಗ್ತಿದ್ರು ಬರ್ತಿದ್ರು ಸೊ ಅದಕ್ಕೆ ಅವ್ರಿ ಒಂದೇ ಸೈಡ್ ಮಾಡ್ಬಿಟ್ರ ಹೋಗ್ಲಿಕ್ ಹಂಗ್ ಮಾಡ್ಯಾರ ಭಾರಿ ಬೆಸ್ಟ್ ಮಾಡ್ಬಿಟ್ರು ಬಿಡುದು ಚಲೋ ಇದ್ ಬಿಟ್ರು ಒಂದ್ ರೀತಿ ಆ ಕಡೆ ಮನುಷ್ಯ ಬೀಳುದಿಲ್ಲ ಯಾಕೆ ಸಿಂಗಲ್ ಅಷ್ಟೇ ಸಿಂಗಲ್ ಆಗ್ಬಿಡ್ತೈತಿ ಮೊದಲ್ ನಡು ನಡು ಹಿಂಗ್ ಹೋಗ್ತಿದ್ರು ಅದಕ್ಕೆ ಅವ್ರ ಸಿಂಗಲ್ ಬರ್ರಿ ಅನ್ನೋ ಬದ್ಲಿ ಇವರೇ ಸಿಂಗಲ್ ಮಾಡ್ಬಿಟ್ರಿ ಅದೇ. ಇಬ್ಬಿಬ್ರು ಮಂದಿ ಅಡ್ಡಾಡ್ಬೇಕು ಅಡ್ಡಾಡಕ್ ಆಗುದಿಲ್ಲ ಇಲ್ಲಿ ಸಿಂಗಲ್ ಹೋಗ್ಬೇಕಾಗತ್ತೆ ಚಲೋ ಮಾಡ್ಯಾರ ಒಳಗ್ ಒಳಗ್ ಹೋಗಿ ಆ ನೀರು ತಲೆ ಮೇಲೆ ಹಾಕೊಂಡು ಹೋಗುದು ಒಂಥರ ತೀರ್ತಿದ್ದಂಗ್ರಿ ಇದು ಪವಿತ್ರ ತುಂಬ ಅಂತಾರಲ್ಲ ನಮ್ ತರಲ್ಲ ಹಂಗ ಅಲ್ಲಿ ಪಾಪ ಸಣ್ಣ ಹುಡುಗರಿಗೆ ಜಾಕ ಮಾಡಸಾಡ್ತಾರ ನೋಡಲ್ಲೀಗ ಹಿಂಗೈತಿ ಇದು ಹಿಂಗ ಇರ್ತೈತ್ರಿ ಹಿಂಗೈತಿ ನಾನ್ ಇಡಿ ಇಲ್ಲಿಂದ ಆಕಳ ಬಾವಿಯಿಂದ ನೀರ್ ಬರುತ್ತೆ ನೀರು ಅಲ್ಲಿ ಕಾರೆ ಹುಡುಗಳಾಗತ್ತದ ಪಾಪ ಇಲ್ಲಿ ನೀರ್ ಸ್ವಲ್ಪ ಸಪಾಸ್ ಬನ್ನಿ ಮಗ ತಗೊಂಡ ಹಾ ರೀ ಹಿಡಿತೀನಿ ಇಲ್ಲೈತ್ರಿ ಗುಡಿ ದ್ವಾರ ಇಲ್ಲಿಂದ ಹೋಗೋದು ಐತಿ ಇಲ್ಲಿಂದ ಹೋಗುದು ಈಗ ನಿಮ್ದ ಮಂದಿ ನೋಡ್ರಿ ಎಷ್ಟು ಮಂದಿ ಐತಿ ಫುಲ್ ಮಂದಿ ಐತಿ ಇವತ್ತು ಮಂಗಳವಾರ ಹಂಗಾಗಿ ಸ್ವಲ್ಪ ಗದ್ಲು ಜಾಸ್ತಿ ಇರ್ತೈತಿ ಎರಡು ಸಲ ಬಂದಿಲ್ಲ ನೀ ವರ್ಷಕ್ಕೊಂದ್ 2 ಸಲ ರೌಂಡ್ ಹಿಡಿತಿ ಬರ್ತಿರ್ತಾವ ಆಕಿ ಅವಾಗ ಅವಾಗ ಬರ್ತಿದ್ದೆ ಮೊದಲು ಇವಾಗ ಕಮ್ಮಿ ಆಗ್ಯದ ಎಲ್ಲಿಂದ ಇಲ್ಲಿ ಒಳಗೆ ಹಾ ಇಲ್ಲಿ ಹೋಗೋದ್ರಪ್ಪ ಪಾಳ್ಯಕ್ಕೆ ಇಲ್ಲಿಂದ ಇಲ್ಲೇ ಒಳಗೆ ಹೋಗ್ಬೇಕು ಒಳಗೆ ಹೋಗ್ರೆ ಈಗ ಇಲ್ಲಿ ಬರ್ತೀವಿ ನಾವು ಪಾಳೆ ಹಚ್ಚಿದ್ವಿ ಅಂದ್ರೆ ಇಲ್ಲಿ ಐತ್ಲಾ ಈ ಬಾಲ್ಕನಿ ಕಾಂತಿರ್ಲ ಈ ಬಾಲ್ಕನಿ ಒಳಗೆ ಕೆಳಗೆ ಬರ್ತೀವಿ ನಾವು ಬರ್ರಿ ಪಾಳ್ಯ ಚುಂಬರ್ ಹಿಂಗ ಹೋಗುದ್ರಿಪ್ಪ ಪಾಳ್ಯಕ್ಕೆ ತೊಯ್ದ್ರಿ ಗುಡಿ ಹೊಸೈತಿ ಹಿಂಗ ಒಳಗೆ ಹೋಗುದು ಹೊಸೈತ್ರಿ ಇವ ಆಕ್ಚುಲಿ ರೀ ಛತ್ರಪತಿ ಶಿವಾಜಿ ಮಹಾರಾಜರು ಕಟ್ಸಿದ್ದಂತ ಸೊ ನಿಮ್ಗೆ ಗೊತ್ತಿರ್ಬೋದು ಅನ್ಕೋತೀನಿ ಮಹಾರಾಜರಿಗೆ ಅಂಬಾಬಾಯಿ ದರ್ಶನ ಕೊಟ್ಟಿದ್ದಿಲ್ಲ ಖಡ್ಗ ಕೊಟ್ಟಿದ್ದ ಅವಳೇ ದೇವಿನಿ ಖಡ್ಗ ಕೊಟ್ಟಿದ್ದು ಸೊ ಇವರ ಛತ್ರಪತಿ ಮಹಾರಾಜ್ ಅವರೇ ಕಟ್ಸಿದ್ದು ಗುಡಿ ಇಲ್ಲಿ ನೋಡ ಫುಲ್ ಖಾಲಿ ಅದ ಖಾಲಿನೇ ಇಲ್ಲ ಇವಾಗ ಕೆಳಗೆ ಹೋಗೋನ್ ರಶ್ ಐತ್ ನೋಡು ಫುಲ್ ಹೌದಾ ನಾ ಖಾಲಿ ಚಲೋ ಆಯ್ತು ಅನ್ಕೊಂಡಿದ್ದಿಲ್ಲ ಇಲ್ಲಿ ನೋಡ ಆನೆ ಇದು ಎಲ್ಲ ದಸರಾದಾಗ ಯೂಸ್ ಮಾಡ್ತಾರ ಇವನ್ನೆಲ್ಲ ಇವೆಲ್ಲ ದಸರಾ ಯೂಸ್ ಮಾಡ್ತಾರೆ ದಸರಾದಾಗ ಯೂಸ್ ಮಾಡ್ತಾರ ನೋಡ್ರಿ ಈಗ ಫುಲ್ ಇನ್ಫಾರ್ಮೇಶನ್ ಗೊತ್ತಿದ್ದಿ ಯಾಕಂದ್ರೆ ನಾನು ಬಂದೀನಿ ಯಾವಾಗ ಬಂದಾಗೆಲ್ಲ ತಿಳ್ಕೊಂಡಿನಿ ನಮ್ಮ ಅಜ್ಜಿ ಕಡೆಯಿಂದ ಏನ ಅಂತ ಯಾಕಂದ್ರೆ ನಮ್ಮ ಮನಿಯೊಳಗೆ ದೇವ್ರ ಐತಲ್ಲ ಸೊ ಮಂತ್ಲಿ ಬರ್ತೀವಿ ಅವಾಗ ಬರ್ತಿರ್ತಾಳ ನಮ್ಮ ಹುಡುಗರು ಕೆಲಸ ನೋಡ್ರಿ ಇದು ಹಿಂಗ ಕೈ ಕೊಟ್ಟು ಹೋಗ್ಬಿಡ್ತಾರ ನೋಡ್ರಿ ಅಂದ್ರೆ ಇವ್ರು ಕೊಡಕ್ ಬಂದ್ರೆ ಇದಕ್ಕೆ ಹಿಡ್ಕೊಂಡಿರೋದು ಫುಲ್ ಇಲ್ಲಿ ಖಾಲಿ ಅನ್ಸತೈತಿ ನಿಮಗೆ ಬಟ್ ಕೆಳಗೆ ಫುಲ್ ಗದ್ಲಿ ಇರ್ತೈತಂತ ಈಗ ಮಂದಿ ಬಂದು ನೋಡ್ರಿ ಯಾರು ಮಂದಿ ಇರ್ಲಿಲ್ಲ ಈಗ ಮತ್ತೆ ಬಂದ್ರು ಮಂದಿ ಅಂದು ಖಾಲಿ ಅಂತ ಹೇಳ್ಬೋದು ಇವಾಗ ನಾವು ಟೈಮ್ ಸ್ವಲ್ಪ ಮಧ್ಯಾಹ್ನ ಬಂದು ಹೋಗೋದು ಚಲೋ ಇದೆ ನಾವು ಏನು ಅರ್ಲಿ ಮಾರ್ನಿಂಗ್ ಬಂದಿದ್ದೀವಪ್ಪ ಅಂತಂದ್ರೆ ಇನ್ನೂ ಗದ್ಲಿರ್ತೈತೆ ಆರಾಮ್ ಹೋಗ್ಬೋದು ಕೆಳಗೆ ಭಾಳ ಗದ್ಲಿರ್ತೈತೆ ಇಲ್ಲಿ ಖಾಲಿ ಅನ್ಸುತ್ತೆ ಬಟ್ ಕೆಳಗೆ ಭಾಳ ಗದ್ಲಿರ್ತೈತೆ ನೋಡ್ರಿ ಹಿಂಗಿದ್ರು ಹಿಂಗೆ ಜಿಗಿ ಹೋಗ್ತಾರೆ ಏನು ಶಾಣೆ ಮಂದಿ ಅದಾರ ನಾನು ಹಿಂಗೈತೆ ನೋಡ್ರಿ ಕೆಳಗೆ ಹಿಂಗೆ ಬರೋದು ಅವಾಗ ಒಬ್ಬರು ಇರಲಿಲ್ಲ ಈಗ ನೋಡ್ರಿ ಒಮ್ಮೆ 8 ಮಂದಿ ಬಂದ್ರೆ ಇಲ್ಲಿ ಕೆಳಗೆ ನೋಡ್ರಿ 8 ಮಂದಿ ಅದಾರ ಹೇಳ್ರ ನಿಮ್ದು ಅಲ್ಲಿ ಮ್ಯಾಗೇನು ಗದ್ಲಿರಲ್ಲ ಬಟ್ ಕೆಳಗೆ ಫುಲ್ ಗದ್ಲಿರ್ತದೆ ಅಂತೇಳಿ ನೋಡ್ರಿ ಯಾಪ್ರಿ ಗದ್ಲ ಐತಿ ಇಲ್ಲಿಂದ ಗದ್ಲ ಚಾಲು ಇಲ್ಲಿ ಮಂದಿ ಬರ್ತಾರ ಹೆಂಗೆ ಗದ್ಲೈತಿ ನೋಡ್ರಿ ಒಂದು 4 ತಾಸು ಬೇಕಾದ್ರೆ ನಾವು ದರ್ಶನ ಆಗಕ್ಕೆ 4 5 ತಾಸು ಬೇಕು ನೋಡ್ರಪ್ಪ ಮಂದಿ ಹಂಗೆ ಮುಂದೆ ಬರೋದೈತಿ ಈಗ ಆಲ್ರೆಡಿ ಟೈಮ್ ಮಾತ್ರ 3-3:30 ಆಯ್ತು ಹೇಳ್ತಲ್ಲ 4 ಆಗತ್ತೆ ಅಂತ ಹೇಳಿ ಇನ್ನೂ ಗದ್ದಲ ಆಗೈತ್ರಪ್ಪ ಹೆಂಗೆ
ಆಯ್ತು ರೀ ಬಂದ್ವಿ ಫೈನಲಿ. ಇಲ್ಲೇ ಐತಿ ಗುಡಿ ಚಲೋ ಐತೆ ನೋಡ್ರಿ. ತೊಗೊಂಡು ಬಂದಿದ್ವಿ ಬಟ್ ಇಲ್ಲಿ ಒಳಗೆ ವಿಡಿಯೋ ಮಾಡೋಕೆ ಕೊಟ್ಟಿಲ್ಲ. ದರ್ಶನ ಆಯ್ತು, ಮಸ್ತ್ ಐತಿಪ್ಪ, ಗುಡಿ ಚಲೋ ಐತಿ. ಒಂದು 2 ನಿಮಿಷ ಬಿಟ್ಟಿಲ್ಲ ರೀ ದರ್ಶನ ಮಾಡೋಕೆ. ಆಯ್ತು ಅಷ್ಟ ನೋಡಿದ್ವಿ ರೀ. ಅಲ್ಲಿ ದುರ್ಸ ಐತ್ರಿ ಒಂದು ಸಲ ನಡ್ರಿ ಅಂತೇಳಿ ಚಂದ ದರ್ಶನ ಮಾಡೋಕೆ ಕೊಟ್ಟಿಲ್ಲ. ಸೊ ಇಲ್ಲಿ ನೀವು ಕಲ್ಲು ನೋಡತ್ತಿರಲ್ಲ, ಅಲ್ಲಿ ರೊಕ್ಕ ಇಡಿದ್ರಿ ನಿಮ್ಮ ಶ್ರದ್ಧೆ ಎಷ್ಟು ಇರ್ತೈತೆ ರೊಕ್ಕ ಇಟ್ಟು ಅದು ಅಳಗ್ಯಾಡಸಕ್ಕೆ ಟ್ರೈ ಮಾಡೋದು. ಅಳಗ್ಯಾಡ್ತಪ್ಪ ಅಂದ್ರೆ ನೀವೇನು ಅನ್ಕೊಂಡಿರ್ತಿರಲ್ಲ ಅದು ಖರೆ ಆಗತ್ತಂತ. ಹೊಸದಾಗಿ ಮದುವೆ ಆಗಿರೋದು ರೀ. ಸೊ ಇಲ್ಲಿ ಯಾರ್ದು ಹೊಸದಾಗಿ ಮದುವೆ ಆಗಿರ್ತದಲ್ಲ ಅಲ್ಲಿ ಕೂತಾರ ನೋಡ್ರಿ, ಜೋಡಿ ಮೇಲೆ ಕೂತಾರ. ಅಲ್ಲಿ ಗೊಂದಳ ಹಾಕ್ತಾರೆ. ಅದು ಕನ್ನಡದಾಗ ಏನಂತಾರೋ ಗೊತ್ತಿಲ್ಲ, ಮೋಸ್ಟ್ಲಿ ಕನ್ನಡದಾಗ ಗೊಂದಳ ಎಂತಿರ್ಬೋದು ಅನ್ಸಾದೈತೆ ನಮಗೆ. ನೋಡ್ರಿ ಅಲ್ಲಿ ನೋಡ್ರಿ ಜವಳ ಅಂತ ಬರೋದಲ್ಲ, ಅಲ್ಲಿ ಜವಳ ತೆಗಿತಾರೆ ಸಣ್ಣ ಹುಡುಗರ್ದು. ಆ ಸೈಡಿಗೆಲ್ಲ ಜವಳ ತೆಗಿತಾರೆ. ಇದು ನೋಡ್ರಿ ಇದೆಲ್ಲ ಹೊರಗಿನ ಮಾರ್ಕೆಟ್. ಹೊರಗೆ ಹಿಂಗೆಲ್ಲ ಮಾರ್ಕೆಟ್ ಐತಿ ನಿಮಗೆ. ಚಲೋ ಇದ್ರೆ ಒಂಥರ ಗದ್ಲು ಇರ್ಬೇಕ್ರಿ. ಗದ್ಲಿದ್ದಾಗೆ ಮಜಾ ಅನ್ಸುತ್ತೆ. ಶಾಂತಿ ಇರೋಟ್ಟು ಚಲೋ ಅನ್ಸಲ್ಲ, ಸ್ವಲ್ಪ ಗದ್ಲಿರ್ಬೇಕು ಚಲೋ ಅನ್ಸುತ್ತೆ. 17 ರೂಪಾಯಿ ನಮಗೂ ಚಪ್ಪಲ್ ನಾವು ತೊಗೊಂಡಿವಿ. ಹೌದು ಇನ್ನೇನೈತಿ ಟೈಮ್ ಐತೆ 4 ಆತ್ರಿ. ಹೋಗೋಣತ್ತ, ಊಟ ಮಾಡಿಲ್ಲ, ಹೋಗಿ ನೋಡೋಣ, ಹೊರಗೆ ಹೋಗಿ ಊಟ ಮಾಡೋಣ. ಹಂಗೆ ಪುಗ್ಗ ನೋಡ್ರಿ ಈಕೆ ಇದು ಬೇಕತ್ತಿಕ್ಕಿಗೆ ಇಂತೆಲ್ಲ ನೋಡ್ತಾಳ. ತಗೋದ್ರಿ ತಗೋ ನೋಡಿ ಎಷ್ಟು ಮೊಲ್ ಕೇಳ ಐತಿಲ್ ಕೊಡ್ ಕಡೆ ಚಿಂದಿಲ್ಲ. ನನ್ನ ಮಮ್ಮಿ ಜೊತೆ ಮಾತಾಡ್ಕೋತ ಶಾಪಿಂಗ್ ಮಾಡ್ತಾಳ ಈಕಿ. ನೋಡ್ರಪ್ಪ ಇಲ್ಲಿ ಯಾವ ಶಾಪಿಂಗ್ ಮಾಡ್ತಾವ ನೋಡ್ರಿ. ಕೊಡಲಿ ಪಟ್ಟ ತಗೊಂಡತ್ತೆ ತಗೊಂಡು ನೋಡ್ರಿ. ಅಕ್ಕಲ್ಕೋಟ್ ಹೋಗ್ಬೇಕಂತ ಐತಿ. ಇಲ್ಲಿಂದ ಅಕ್ಕಲ್ಕೋಟ್ ಹೋಗಾಗ 1 ತಾಸು ಬೇಕಾಗತ್ತೆ. ಇಲ್ಲಿಂದ ಒಂದು 80 ಕಿಲೋಮೀಟರ್ ಐತಿ. ಸೊ ನೋಡೋಣ 80 ಕಿಲೋಮೀಟರ್ ಅಂದ್ರೆ 1.5 ತಾಸು ಆಗತ್ತೆ. ಇಲ್ಲಿ ಹೋಟೆಲ್ ಸಿಗ್ತಿರಪ್ಪ, ಕಾಮತ್ ಐತಿ. ಇಲ್ಲಿ ಊಟ ಮಾಡೋಣ. ಹೊಟ್ಟೆ ಹತ್ರ ಹಸಿ ಆಗತೈತಿ. ಚಲೋ ಇದ್ರಪ್ಪ ಹೋಟೆಲ್. ಇಲ್ಲಿ ಬಂದು ಕೂತೀವಿ, ಮಸ್ತ್ ತಂಪ್ ಐತಿ. ದರ್ಶನನೂ ಆತ. ಸೊ ಊಟ ಮಾಡಿ ಹೋಗೋಣಂತ. ಜಸ್ಟ್ ಇಡ್ಲಿ ಹೇಳಿ 4 ಇಡ್ಲಿ ಹೇಳಿ, ಎಲ್ಲರೂ ಇಡ್ಲಿ ಹೇಳ್ಯಾರ. ನೋಡ್ರಿ ಮೇಲೆ ದೋಸೆ ಹೇಗಿದ್ವ? ಚಲೋ ಐತಿ, ಚಲೋ ಐತೆ ಅಂತ ನೋಡ್ರಿ. ನಮ್ದೇನು ಬರ್ಬೇಕು. ನಾನು ಒಂದು ಊಟಕ್ಕೆ ವೇಟ್ ಮಾಡತ್ತೀವಿ. ಇಡ್ಲಿಗೆ ಸ್ಪ್ರೈಟ್ ಕೊಡೋಣ. ಸ್ವಲ್ಪ ಸ್ಪ್ರೈಟ್ ಕೊಡು. ಮಸ್ತ್ ಬಿಸಿಲೈತಿ. ಇಲ್ಲಿನೂ ಬಿಸಿಲೈತಿ ನೋಡ್ರಿ. ಈ ಜವಾನ ಐತಪ್ಪ. ಆಯ್ತಪ್ಪ ಜಸ್ಟ್ ಊಟ ಆಯ್ತ. ಇಡ್ಲಿ ತಗೊಂಡಿದೀವಿ. ಇಡ್ಲಿ ಏನಂತಪ್ಪ ಸರಿ ಇರ್ಲಿಲ್ಲ. ಇಡ್ಲಿ ಒಂಥರ ಐತ್ರಪ್ಪ, ಅದಲ್ಲ ರವಾ ಆದ್ದಂಗಿತ್ತು, ಸರಿ ಇರ್ಲಿಲ್ಲ. ದೋಸೆ ಐತ, ದೋಸೆನೂ ಗಟ್ಟಿ ಮಾಡಿದ. ದೋಸೆನೂ ಅಂತಪ್ಪ ಸರಿ ಇರ್ಲಿಲ್ಲ. ಸೊ ಟೋಟಲ್ ಬಿಲ್ ನೋಡತ್ತಿರ್ಬೋದ್ರಿ 300 ರೂಪಾಯಿ ಮತ್ತು 330 ರೂಪಾಯಿ. ಓಕೆ ಅನ್ನೋದು 40 ರೂಪಾಯಿ ಪ್ಲೇಟ್ ಒಂದು ಇಡ್ಲಿ ಅನ್ನೋದಿತ್ತು. ಸೊ ಈಗ ಅಕ್ಕಲ್ಕೋಟ್ ಹೋಗ್ಬೇಕಂತ ಅನ್ಕೊಂಡಿವಿ. ಬರ್ರಿಯಪ್ಪ ನೋಡು ಮೇನ್ ಪ್ಲಾನ್ ಆಗತ್ತೆ ಅಂತೇಳಿ. ಆತಪ್ಪ ಅಂದ್ರೆ ಅಕ್ಕಲ್ಕೋಟ್ ಹೋಗೋಣತ್ತ. ಇಲ್ಲಿಂದ ಇನ್ನೂ ಒಂದು 1 ಅವರ್ ಆಗತ್ತೆ. 1.5 ಅವರ್ ಆಗತ್ತೆ. ಅಯ್ಯಪ್ಪ ಏನ್ ಬಿಸಿಲೈತ್ರಿಪ್ಪ, ಕೆಟ್ಟ ಬಿಸಿಲೈತಿ. ಹ್ಞೂ ಇಲ್ಲಿ ಮಾಡಿರ್ತೀನಿ. ನಿನ್ನಂಗೆ ಅನ್ಕೊಂಡೆ ನನಗೆ ಗ್ರೀನ್ ಬರಲಿ ನಡೀತದೆ. ನಮ್ಮ ಗ್ರೀನ್ ಬೇಡ. ಗ್ರೀನ್ ಇಲ್ಲಂದ್ರೆ ನಡೀತದೆ. ಆನ್ ಇದ್ದಂಗೆ. ಗ್ರೀನ್ ಇದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಸೌಂಡ್ ಬರಲ್ಲ ಹೊರಗಿನ. ಇದು ಆನ್ ಇದ್ದಂಗೆ. ಏನ್ರಿ ಹೇಳ್ತಿರ್ತೀನಿ ಹಂಗೆ ನೋಡು ಹಾಕ್ತದೆ. ಬಂದ್ರಿಪ್ಪ ಈಗ ಜಸ್ಟ್ ಅಕ್ಕಲ್ಕೋಟ್ರಿ ಚಂದಿಗೆ ಚಾ ಕೊಡ್ತೀವಿ. ಒಂದು ಚಾ ಕೊಡದೆ ಆಮೇಲೆ ದರ್ಶನ ಹೋಗ್ಬರುತ್ತೆ. ಚಾ ಬಂದು ದೋಸ್ತ ಬಿಸ್ಕಿಟ್ ಚಾ ತೊಗೊಂಡ್ರಪ್ಪ. ಇದು ಅನ್ಸುತ್ತೆ ಗುಡಿ. ನೋಡ್ರಿ ಗುಡಿ ಹೆಂಗೈತಿ.